ಮೊನ್ನೆ ಈ ಒಂದು ವಾರ್ತೆಗಳಲ್ಲಿ ಈ ಹೇಳಿಕೆ ನೋಡಿದೆ ಅಮಿತ್ ಶಾ ಅವ್ರನ್ನ. ಅವ್ರು ಏನಂತ ರಾಜ್ಯಸಭೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವು ಕಾಂಗ್ರೆಸ್ನರಿಗೆ ಒಂದು ಹವ್ಯಾಸ ಆಗಿದೆ, ಅಂಬೇಡ್ಕರ್ ಅಂತ 100 ಸರಿ ಹೇಳ್ತಾರೆ, ದೇವ್ರ ನಾಮ ಜಪ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದಾಗಿತ್ತು ಅಂತ ಹೇಳ್ತಾರೆ. ಅವರು ಮಾತಾಡೋದೇನು ತಪ್ಪು ಅನ್ನೋದು ಕಾಣಿಸಲ್ಲ. ಕಾರಣ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಂಡಂಥ ರೀತಿ ಅದನ್ನು ಸರಿಯಾಗಿ ತಿಳ್ಕೊಂಡು ನಿಜವಾದ ಅಂಬೇಡ್ಕರ್ ವಾದಿಗಳು ಕಾಂಗ್ರೆಸ್ಗೆ ಯಾರು ಮತನೇ ಕೊಡಬಾರ್ದು. ಇವತ್ತು ಅವರು ಸತ್ತಂಥ ಕಾಲದಲ್ಲಿ ಅವರು ಸತ್ತಂಥ ಕಾಲದಲ್ಲಿ ಅವರಿಗೆ ಹಣ ತರಲಿಕ್ಕೆ ಹಣ ಕೊಡೋಲ್ಲ. ಅಂಬೇಡ್ಕರ್ ಅಂತ ಮಹಾನ್ ಚೇತನರ ವಿರುದ್ಧ ದೊಡ್ಡ ಪಿತೂರಿ ನಡೆಸಿ ಅವರಿಗೆ ಮಾನಸಿಕ ಕಿರುಕುಳ ನೀಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಬದಲಾವಣೆ ಆಗಿದೆ ಕಾಂಗ್ರೆಸ್ ಅಲ್ವಾ. ಇಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಸಂಸದರು ಜೈ ಭೀಮ್ ಅಂದರೆ, BJP-ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಸಂಸದರು ಜೈ ಶ್ರೀರಾಮ್ ಅಂತಾರೆ. ಇವರು ಇಲ್ಲಿ ಯಾರಿಗೂ ಇವತ್ತು ಈ ವ್ಯವಸ್ಥೆ ಸರಿಯಾಗಲ್ಲ. ಕಾರಣ, ಇವತ್ತು ಏನಾಗಿದೆ, ಓಟಿಗೋಸ್ಕರ ಮಾತ್ರ ನಮ್ಮನ್ನು ಓಲೈಸ್ತಾ ಬಿಟ್ರೆ ಈ ದೇಶದಲ್ಲಿ 60 ವರ್ಷ ದೇಶ ಆದಂಥ ಕಾಂಗ್ರೆಸ್ಸು ಪರಿಶಿಷ್ಟ ಜಾತಿಯ ಮತ್ತು ಹೊರಗಡೆ ಇವತ್ತು ಯಾಕೆ ಊರಿಂದ ಹೊರಗಡೆ ಇವೆ? ಯಾಕೆ ಶಿಕ್ಷಣ ಸರಿಯಾಗಿ ಕೊಟ್ಟಿಲ್ಲ? ಯಾಕೆ ಅವ್ರು ಇನ್ನೂ ಆ ಭೂಮಿ ಹೊಂದಿಲ್ಲ? ಯಾಕೆ ಇನ್ನೂ ದುರ್ಬಲರಾಗವ್ರೆ? ಇವತ್ತು ದೇವಸ್ಥಾನಗಳಿಗೆ ಪ್ರವೇಶ ಅಂದಾಗ ಇದು ಯಾರು ತಪ್ಪು? ದಯಮಾಡಿ ಯತ್ನೆ ಮಾಡಬೇಕು. ಅಂಬೇಡ್ಕರ್ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡಿ ಓಟಿನ ಹಕ್ಕನ್ನು ಕೊಡಬೇಕು ಅಂದಾಗ ನೆಹರು ಅವರು ಮಾತಾಡ್ತಾರೆ, ಅವನು ಹೋದ್ರೆ ನಮಗಿಂದ ಮಂತ್ರಿಮಂಡಲದಲ್ಲಿ ನಮಗೇನು ನಷ್ಟ ಆಗಲ್ಲ ಅಂತ. ಅವ್ರು ನಮಗೆ ವಿಷ ಕೊಟ್ಟು ಸಾಯಿಸ್ತಾರೆ. ಅಂಬೇಡ್ಕರ್ ಎರಡನೇ ಹೆಂಡತಿ ಸವಿತಾ ಅಂಬೇಡ್ಕರ್ ಅವರು ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೆ. ಅವ್ರ ಮಗ ಕಂಪ್ಲೇಂಟ್ ಕೊಡ್ತಾರೆ, ಅದು ತನಿಖೆ ಆಗಲ್ಲ, ಮತ್ತು ಅವ್ರು ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಬಿಡಲ್ಲ. ಇವತ್ತು ಇದು ದೊಡ್ಡ ಷಡ್ಯಂತ್ರ. ಇದು ಬಾಬಾ ಸಾಹೇಬರು ಏನಾದ್ರು ಕಾಂಗ್ರೆಸ್ನ ತೊಂದರೆ ಕೊಡದೇ ಹೋದರೆ ಇನ್ನೂ 20 ವರ್ಷ ಬದುಕಲ್ಲ ಅವ್ರು ನಮ್ಮ ಜೊತೆಲಿ. ಇವತ್ತು ಅಂಬೇಡ್ಕರ್ ಬಗ್ಗೆ ಹೇಳ್ತಿದ್ದಂಗೆ ಇವತ್ತು ನೀವು ನಮ್ಮನ್ನು ಓಟಿಗೆ ಓಲೈಕೆಗಾಗಿ ಮುಸಲ್ಮಾನರು, ದಲಿತನ, ಆದಿವಾಸಿಗಳ ಓಟಿಗಾಗಿ ಅಂಬೇಡ್ಕರ್ ವಿಚಾರ ನೀವು ದೊಡ್ಡ ರಂಪ ಮಾಡ್ತಿರಲ್ಲ. ದಲಿತರ ಮೇಲೆ ದೌರ್ಜನ್ಯ ಆಗಿರೋ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾಸ್ತಿ. 7 ಜನ ಕಂಬಲ್ಪಲ್ಲಿಯಲ್ಲಿ ದಲಿತರು ಸುಟ್ಟಾಗ್ತದೆ. ಇದೇ ಮಂತ್ರಿ ಹೋಮ್ ಮಿನಿಸ್ಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, SM ಕೃಷ್ಣ ಚೀಫ್ ಮಿನಿಸ್ಟ್ರು, ಒಂದು ಕುರಿ ಕಳತನ ವಿಚಾರದಲ್ಲಿ ಕುರಿ ಹಿಡ್ಕೊಟ್ಟ ಅಂತ ಏನೋ ಒಂದೇ ಕಾರಣಕ್ಕೆ ಹಾಡಾಗಲೇ 7 ಜನ ದಲಿತರನ್ನ ಸಜೀವ ದಾನ ಮಾಡ್ತಾರೆ. ಅವತ್ತು ಯಾರಪ್ಪ ಇದ್ರು ಕಾಂಗ್ರೆಸ್ನ ಪ್ರತಿಭಟನೆ ಮಾಡೋದ? ದಲಿತರ ಪರವಾಗಿದ್ರ? ಈ ಮುನಿಯಪ್ಪನರಿದ್ರ? ಯಾವ BJP-ಯ ಪರ ಹೋರಾಟ ಮಾಡಿದ್ರು ದಲಿತರ ಪರವಾಗಿ? ಇವರು ತೆವಲು ತೀರ್ಸ್ಕೊಳ್ಳೋಕ್ಕೆ ಅಂಬೇಡ್ಕರ್ನ ಬಳಸ್ಕೊತಾರೆ. BJP ಅವ್ರ ತೆವಲು ತೀರ್ಸ್ಕೊಳ್ಳೋಕ್ಕೆ ಜೈ ಶ್ರೀರಾಮ್ ಬಳಸ್ಕೊತಾರೆ. ಜನಗಳು ಮೂರ್ಖರಾಗಬೇಡಿ. ನಿಜವಾದ ಅಂಬೇಡ್ಕರ್ ವಾದಿಗಳು ಚಿಂತನೆ ಮಾಡಿ ವಿಚಾರನ ಸಮಗ್ರವಾಗಿ ಅಧ್ಯಯನ ಮಾಡಿ, ಅಂಬೇಡ್ಕರ್ಗೆ ಕಾಂಗ್ರೆಸ್ನ ಕೊಟ್ಟಿರ್ತಕ್ಕಂಥ ನೋವು ಬೇರೆ ಯಾವ ಪಾರ್ಟಿಯವರು ಕೊಟ್ಟಿಲ್ಲ. ಭಾರಿ ನೋವು ಕೊಟ್ಟವ್ರೆ. BJP ಈಗ 84-85 ಇಸ್ವಿ ಬಂದಿರೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತಂದರೆ UP ಸಿಂಗ್ ಆಗಬೇಕಾಯ್ತಂದ್ರೆ VP ಸಿಂಗ್ ಪ್ರಧಾನಮಂತ್ರಿ ಆಗಬೇಕಾಯ್ತಾ? ಮತ್ತು ಅಂಬೇಡ್ಕರ್ ವಿಚಾರಣೆ ಈ ಸಮಾಜಕ್ಕೆ ಕೊಟ್ಟಿಲ್ಲ ಕಾಂಗ್ರೆಸ್ನವರು ಅಂತಂದಾಗ ಎಷ್ಟು ಮರೆಮಾಚವ್ರೆ. ಅಂಬೇಡ್ಕರ್ ಸ್ಟ್ಯಾಚ್ಯೂನ ಪಾರ್ಲಿಮೆಂಟ್ ಮುಂದೆ ಇಡೋಕ್ಕಾಗಿಲ್ಲ. ಇವಾಗ ಮೋದಿಯವರು ಇಟ್ಟು, ನಾನು BJP-ನೂ ಅಲ್ಲ, ಕಾಂಗ್ರೆಸ್ ಪಾರ್ಟಿನೂ ಅಲ್ಲ, ನಾನೊಬ್ಬ ಸಮಾಜವಾದಿ, ಜಾತ್ಯತೀತ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ, ನಾನು ಎಡಪಂಥಿ ಹೋರಾಟಗಾರ. ನನಗಾಗಿರೋ ನೋವನ್ನು ನಾನು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಜಕೀಯ ಬಳಸ್ತಾರಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ ಇಲ್ಲ.